ಸ್ನೇಹಿತರೆ, ಒಂದು ಮುತ್ತಿನ ಕತೆ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ನಡೆದಂಥ ಒಂದು ರೋಚಕ ಕಥೆಯನ್ನು ನಿಮಗೆ ಹೇಳಲೇಬೇಕು. ಡಾಕ್ಟರ್ ರಾಜ್ಕುಮಾರ್, ರಮೇಶ್ ಭಟ್, ಸುಂದರ್ ರಾಜ್, ಕೃಷ್ಣೇಗೌಡರು, ಮುಖ್ಯಮಂತ್ರಿ ಚಂದ್ರು ಎಲ್ಲರೂ ಕೂಡ ಮುಂಚೆನೇ ಯಾಣಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭ. ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಬಿಸಿಲು ಹೊಡಿತಾ ಇದೆ. ಅಲ್ಲೇ ಒಂದು ಸಣ್ಣದಾಗಿ ಝರಿ ಹರಿತಾ ಇತ್ತಂತೆ. ಮುಖಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಆರಾಮಾಗಿ ನಮ್ಮದೇ ಸಿನಿಮಾ, ಲೇಟಾಗಿ ಹೋಗೋಣ, ಏನು ತೊಂದರೆ ಇಲ್ಲ ಅಂತ ಅಣ್ಣವರು ಹೇಳಿದ್ದಕ್ಕೆ ಹೋಗ್ತಾ ಇದ್ರಂತೆ. ಅಲ್ಲಿ ಮಂಡಿಯುದ್ದ ನೀರು ಹರಿತಾ ಇದ್ದಂಥ ಜಾಗ. ಅಲ್ಲಿ ಕೂತ್ಕೊಂಡು ಅಣ್ಣವರು ಬಟ್ಟೆ ಬಿಚ್ಚಿ ಕೂತ್ಕೊಂಡ್ಬಿಟ್ರಂತೆ. ಯಾಕೆಂದರೆ ಬಿಸಿಲಿನ ಬೇಗೆಗೆ ನೀರನ್ನ ಮುಖಕ್ಕೆ ಚಿಮಿಸ್ಕೊಳ್ತಾ ಇದ್ರಂತೆ. ನೀರು ಕೂಡ ಐಸ್ ಕೋಲ್ಡ್ ಇದ್ದ ಹಾಗಿತ್ತು. ಆ ನೀರು ಕುಡಿಯೋ ಹೊತ್ತಿಗೆ 9 ವರ್ಷದ ಹುಡುಗ ಓಡಿ ಬಂದುಬಿಟ್ನಂತೆ. ಇಲ್ಲಿಂದ ಹೋಗಿ ಬೇಗ, ಇಲ್ಲಿಗೆ ಇನ್ನೊಂದು ಸ್ವಲ್ಪ ಕ್ಷಣಗಳಲ್ಲಿ ಹುಲಿ ಬಂದು ನೀರು ಕುಡ್ಕೊಂಡು ಹೋಗುತ್ತೆ, ಇಲ್ಲ್ಯಾಕೆ ನಿಂತೀರ ಅಂತ. ಎಲ್ಲರನ್ನೂ ಕೂಡ ಎದ್ದೇಳಿ ಬೇಗ ಹೊರಟು ಬಿಡಿ ಇಲ್ಲಿಂದ ಅಂತ ಗದರಿಸ್ಬಿಟ್ನಂತೆ. ಅಂದರೆ ಆಶ್ಚರ್ಯಚಕಿತನಾಗಿ ಅವನು ಸ್ವಲ್ಪ ಆತಂಕದಿಂದ ಹೇಳಿರೋದು. ಅದಾದ ಮೇಲೆ ಎಲ್ಲರೂ ಕೂಡ ಅಲ್ಲಿಂದ ಓಡಿ ಎದ್ವೋ ಬಿದ್ವೋ ಅನ್ನೋ ಓಡಿಬಿಟ್ರಂತೆ. ಅದೊಂದು ತಮಾಷೆ ಕ್ಷಣ ಕೂಡ ಹೌದು. ಆದರೆ ಸ್ವಲ್ಪ ಸಮಯದ ನಂತರ ಅಲ್ಲಿಂದಲೇ ಒಂದು ಗರ್ಜನೆ ಕೇಳಿ ಬಂತಂತವ್ರಿಗೆ. ಆವಾಗ ಅರಿವಾಯ್ತಂತೆ, ಖಂಡಿತವಾಗಿಯೂ ನಾವು ಅಲ್ಲಿದ್ದಿದ್ದರೆ ಏನಾಗ್ತಿತ್ತು ಅಂತ. ಅಲ್ಲಿನ ಅನುಭವಗಳು, ಯಾಕೆಂದರೆ ತುಂಬ ಕಾಡು, ನಿಮಗೆ ಗೊತ್ತಿರ್ಬೋದು, ಉತ್ತರ ಕನ್ನಡ, ಯಾಣ, ಆ ಪ್ಲೇಸೇ ಒಂದು ಅದ್ಭುತ ಪ್ಲೇಸ್. ಆ ಸಂದರ್ಭದಲ್ಲಿ ಆ ಒಂದು ಸ್ಥಳದಲ್ಲಿ ನಡೆದಂಥ ರೋಚಕ ಘಟನೆ ಅದು. ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಇದೇ ರೀತಿ ಕೊಡ್ತಾ ಇರ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.